ಬನ್ನಿ ಇವತ್ತು ಇನ್ನೊಂದು ಥರ ಕಡುಬು ಮಾಡೋದನ್ನ ತೋರಿಸ್ತೀನಿ. ಇದು ಕೂಡ ಅಮ್ಮನೇ ಮಾಡಿರೋದು. ಬಿಕಾಸ್ ಮಲೆನಾಡು ಸೈಡಲ್ಲಿ ಕೊಟ್ಟೆ ಕಡುಬು ಅಂತ ಮಾಡ್ತಾರೆ ನೋಡಿ. ಇದು ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ ಎಲ್ಲ ಬೇಕು ಅಂತ ಹೇಳ್ತೀನಿ ಬನ್ನಿ. ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ವಿ ಮಧ್ಯಾಹ್ನ. ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಮೆಷರ್ಮೆಂಟ್ ಎಲ್ಲ, ಅದು ನೋಡಿ ಚೆಕ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟು ನಾವು ಇದನ್ನು ರೇಷನ್ ಅಕ್ಕಿನ ವಾಶ್ ಮಾಡಿ ಜಸ್ಟ್ ಡ್ರೈ ಮಾಡಿ ಇಟ್ಕೋಬೇಕು. ಬಿಕಾಸ್ ಇದರಲ್ಲೇ ರವೆ ಆಗಬೇಕು, ಅಕ್ಕಿ ರವೆ. ಇದೇ ರವೆನ ನಾವು ಮಿಕ್ಸ್ ಮಾಡೋದು ಅಷ್ಟೇ. ಕಡುಬಿಗಿನೇನು ತುಂಬ ಇಂಗ್ರೀಡಿಯೆಂಟ್ ಇಲ್ಲ ಇದಕ್ಕೆ. ನೋಡಿ ಅದು ಫುಲ್ ಡ್ರೈ ಆಗಬೇಕು. ಅಕ್ಕಿ ನೆನೆಸಿ ಅಲ್ಲ, ಲೈಕ್ ವಾಶ್ ಮಾಡಿ ಸ್ಪ್ರೆಡ್ ಮಾಡಿಬಿಡಿ. ಅದನ್ನು ತೊಗೊಂಬಂದು ರವೆ ಮಾಡ್ಕೋಬೇಕು ಮಿಕ್ಸಿಯಲ್ಲೇ. ಇದೇ ರವೆಲೇ ನಾವು ಕಡುಬು ಮಾಡೋದು. ನೋಡಿ ಯಾವ ಕಂಟೈನರಲ್ಲಿ ನೀವು ಅಂದರೆ ಮಿಕ್ಸ್ ಮಾಡಿ ಇಡ್ತೀರಲ್ವ, ಅದಕ್ಕೇ ಶಿಫ್ಟ್ ಮಾಡ್ಕೊಂಬಿಡಿ ರವೆ ಮಾಡ್ಕೊಂಡು. ರವೆ ಕನ್ಸಿಸ್ಟೆನ್ಸಿ ನೋಡಿ, ತುಂಬ ಫೈನ್ ಪೇಸ್ಟ್ ಥರನೂ ಇಲ್ಲ, ಅದು ಫೈನ್ ಪೌಡರ್ ಥರ ಇಲ್ಲ. ರವೆ ಸ್ವಲ್ಪ ಕೈಗೆ ಸ್ವಲ್ಪ ದಪ್ಪನೂ ಇರಬಾರ್ದು, ಮೀಡಿಯಮ್ಗಿಂತ ಇನ್ನೂ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೋಬೇಕು. ಅಂದರೆ ಕಡುಬು ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿರುತ್ತೆ. ಹಾಗಾಗಿ ನಾವು ಇನ್ನೊಂದು ರೌಂಡ್ ಮಾಡ್ಕೋತಾ ಇದ್ದೀವಿ ರವೆನ. ಇವಾಗ ಉದ್ದಿನಬೇಳೆ ನೆನೆಸಿಟ್ಟಿದ್ವಲ್ವ, ಅದನ್ನು ಮಧ್ಯಾಹ್ನ ನೆನೆಸಿದ್ವಿ. ಈಗ ಸಂಜೆ ಹಂಗೆ 7-8 o'clock ಹಾಗೆ ಗ್ರೈಂಡ್ ಮಾಡಿ ಇಡಬೇಕು. ಅದು ಬ್ಯಾಟರ್ ಫರ್ಮೆಂಟ್ ಆಗಬೇಕು. ಫರ್ಮೆಂಟ್ ಆದಮೇಲೆ ಕಡುಬು ಮಾಡೋಕ್ಕಾಗೋದು, ಸಡನ್ನಾಗಿ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಇದು ಕೂಡ ಇಡ್ಲಿ ಪ್ರೊಸೆಸ್ಸೇ ಇರುತ್ತೆ. ಉದ್ದಿನಬೇಳೆ ಅಷ್ಟೇ ಗ್ರೈಂಡ್ ಮಾಡ್ತಿದ್ದೀವಿ, ಇದಕ್ಕೇನು ಬೇರೆ ಆ್ಯಡ್ ಮಾಡಿಲ್ಲ. ಅಮ್ಮ ಬಂದಿರೋದ್ರಿಂದ ಅಮ್ಮಂದೆಲ್ಲ ರೆಸಿಪಿ ತೋರಿಸೋಣ ಅಂತ ಅನ್ನಿಸ್ತು, ಹಾಗಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಸ್ವಲ್ಪ ಬೇಕು, ಹೊಸದಾಗಿರೋದ್ರಿಂದ ಚಾನಲು. ನೋಡಿ ಕನ್ಸಿಸ್ಟೆನ್ಸಿ ಹೇಗೆ ಅಂತೇಳಿ. ಅಂದರೆ ಇನ್ನೂ ಸ್ವಲ್ಪ ತಿಕ್ ಇದೆ, ಅದು ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ಗ್ರೈಂಡ್ ಆಗಬೇಕು. ಫೈನ್ ಪೇಸ್ಟ್ ಆಗಬೇಕು, ಅಲ್ಲಿ ತನಕ ಕೂಡ ಗ್ರೈಂಡ್ ಮಾಡ್ಕೊಳ್ಳಿ. ಸೇಮ್ ಇಡ್ಲಿ ಹೇಗೆ ಮಾಡ್ತೀವಲ್ಲ ನಾವು, ಅದೇ ಪ್ರೊಸೆಸ್ಸಲ್ಲೇ. ತುಂಬ ಫೈನ್ ಪೇಸ್ಟ್ ಆಗಬೇಕು ಉದ್ದಿನಬೇಳೆ, ಅಂದ್ರೇ ಅದು ಫರ್ಮೆಂಟ್ ಆಗೋಕ್ಕೆ ಈಸಿ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಕೂಡ. ರವೆ ಥರ ರುಬ್ಬಿಟ್ರೆ ಚೆನ್ನಾಗಿ ಆಗೋದಿಲ್ಲ, ಅದಕ್ಕೋಸ್ಕರ ಅದು ಫೈನ್ ಪೇಸ್ಟ್ ಆಗೋ ತನಕ ಗ್ರೈಂಡ್ ಮಾಡ್ಕೊಬೇಕು. ಈಗ ಗ್ರೈಂಡ್ ಮಾಡಾದಮೇಲೆ ಅದು ರವೆಗೆ ಮಿಕ್ಸ್ ಮಾಡ್ತೀವಿ. ನೋಡಿ ಇವಾಗ ಈ ರವೆಗೆ ಉಪ್ಪು ಹಾಕ್ತಿದ್ದಾರೆ ಅಮ್ಮ. ಉಪ್ಪು ಮತ್ತು ಜೀರಿಗೆ, ಇದು ಅಂದರೆ ಗ್ಯಾಸ್ ಎಲ್ಲ ಆಗಲ್ಲ ಅನ್ನೋ ರೀಸನ್ಗೆ ಜೀರಿಗೆ ಹಾಕ್ತಿರೋದು. ಆವಾಗಿನ ಕಾಲದಲ್ಲೆಲ್ಲ ಈ ಥರ ತುಂಬ ಮಾಡಿ ಇಡ್ತಿದ್ರು ಒಲೆ ಮೇಲೆಲ್ಲ. ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ತುಂಬ ಕಡುಬು ಈ ಥರದ್ದೆಲ್ಲ ಮಾಡಿ ಇಡೋರು. ಇದು ನೋಡಿ ಕಡಲೆಕಾಳು ಹಾಕ್ತಾಯಿದ್ದಾರೆ. ಕಡಲೆಕಾಳು ಹಾಕೋದ್ರಿಂದ ಜೀರಿಗೆ ಹಾಕಿರ್ತಾರೆ, ಅಂದರೆ ಗ್ಯಾಸ್ ಆ ಥರದ್ದೆಲ್ಲ ಏನೂ ಆಗಬಾರ್ದು ಅಂತೇಳ್ಬಿಟ್ಟು. ಇವಾಗ ನೋಡಿ, ಇವಾಗ ರುಬ್ಬಿಟ್ಟೋದ್ವಲ್ಲ ಉದ್ದಿನಬೇಳೆ ಪೇಸ್ಟ್ನ, ಅದನ್ನ ತೊಗೊಂಬಂದು ಈ ರವೆಗೆ ಮಿಕ್ಸ್ ಮಾಡಿ ಇಡೋದು ಅಷ್ಟೇ. ಇನ್ನೇನೂ ಇಲ್ಲ ಪ್ರೊಸೆಸ್. ಇಷ್ಟೇ ಮಾಡಿ ಫರ್ಮೆಂಟ್ ಬಿಟ್ಟರೆ ಆಯಿತು. ಬಟ್ ಆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕು, ಹೇಗಿರುತ್ತೆ ಅಂಥೇಳಿ. ಇದಕ್ಕಿನ್ನೇನು ಆ್ಯಡ್ ಮಾಡೋದಿಲ್ಲ, ಇಷ್ಟೇ ಇಂಗ್ರೀಡಿಯೆಂಟು. ಕಡಲೆಕಾಳು ಕೂಡ ಇದ್ದರೆ ಹಾಕ್ಬೋದು, ಇಲ್ಲಾಂದ್ರೆ ಅದು ಕೂಡ ಸ್ಕಿಪ್ ಮಾಡ್ಕೋಬೋದು. ಬಟ್ ಹಾಕಿದರೆ ತಿನ್ಬೇಕಾದ್ರೆ ಬೈಟ್ ಮಾಡಬೇಕಲ್ಲ, ಚೆನ್ನಾಗಿ ಅನಿಸುತ್ತೆ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ನೀರು ಹಾಕಿ, ಅದೇ ಮಿಕ್ಸಿ ಜಾರ್ನ ಸ್ವಲ್ಪ ನೀರು ಹಾಕಿ ಅದರದ್ದೆಲ್ಲ ಇಟ್ಟಿರುತ್ತಲ್ಲ ಬ್ಯಾಟರ್ನೆಲ್ಲ ತೆಗ್ದು ಇದಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅಮ್ಮ. ಕಲಿಸ್ಬಿಟ್ಟು ಬೆಳಗ್ಗೆ ತನಕ ಇಟ್ಟರೆ ಸಕ್ಕತ್ತಾಗಿ ಉಬ್ಬಿ ಬಂದಿರುತ್ತೆ. ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಉದ್ದಿನಬೇಳೆ ಎಲ್ಲ ಸ್ವಲ್ಪ ಜಾಸ್ತಿನೇ ಉಬ್ಬತ್ತೆ, ನೋಡಿಕೊಂಡು ಇಟ್ಕೊಳ್ಳಿ. ಸ್ವಲ್ಪ ಕಮ್ಮಿ ಇಡಬೇಡಿ. ನಾವು ಇಷ್ಟು ದೊಡ್ಡ ಪಾತ್ರೆ ಇಟ್ಟರು ಕೂಡ ಬೆಳಗ್ಗೆ ಸ್ವಲ್ಪ ಬಿದ್ದಿರಲಿಲ್ಲ, ಲೈಕ್ ಇನ್ನು ಸ್ವಲ್ಪ ಆಗಿದ್ರೆ ಬೀಳೋ ಅಷ್ಟು ಸ್ಟೇಜಿಗೆ ಬಂದಿತ್ತದು ಫರ್ಮೆಂಟ್ ಆಗಿಬಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರೋದೇ ನೋಡ್ಕೊಳ್ಳಿ. ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನಿಮಗೆ ತೋರಿಸ್ತಾ ಇರೋದು. ಅಷ್ಟು ದೊಡ್ಡ ಪಾತ್ರೆ ಇದ್ದರೂ ಕೂಡ ಎಷ್ಟು ಫುಲ್ಲಾಗಿ ಬಂದಿದೆ ಅದು, ಬಟ್ ಬೀಳಲಿಲ್ಲ. ಇದನ್ನು ನೀಟಾಗಿ ಎತ್ಬಿಟ್ಟು ಬೇರೆ ಪಾತ್ರೆ ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ತೀವಿ ಅರ್ಧ. ಬಿಕಾಸ್ ಅದರಲ್ಲಿ ನೀಟಾಗಿ ಕ್ಲೀನಾಗಿ ಮಾಡೋಕ್ಕಾಗಲಿಲ್ಲ ಅಂತ ನೋಡಿ ಶಿಫ್ಟ್ ಮಾಡಿದ್ದೀವಿ ಅರ್ಧನ. ಆದರೂ ಕೂಡ ಅಷ್ಟು ಫರ್ಮೆಂಟಾಗಿ ಮತ್ತೆ ಬಂದಿದೆ ಅದು. ನಾನು ಬೆಳಗ್ಗೆ ಚೇಂಜ್ ಮಾಡಿ ಇಟ್ಟಿದ್ದೆ, ಆದರೂ ಕೂಡ ಮತ್ತೆ ಅಷ್ಟೇ ಉಬ್ಬಿದೆ ಅದು. ಇದನ್ನು ಮಾಡಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆಮೇಲೆ ಅದು ಬಾಳೆ ಎಲೆಯಲ್ಲಿ ಬರುತ್ತಲ್ಲ, ಬಾಳೆ ಎಲೆ ಕೊಟ್ಟೆ ಥರ ಮಾಡಿರ್ತಾರಲ್ಲ, ಅದಕ್ಕೆ ಫಿಲ್ ಮಾಡಿ ಸ್ಟೀಮ್ ಮಾಡೋಕ್ಕಿಟ್ರೆ ಆಯಿತು ಅಷ್ಟೇ. ಇದೇ ಬ್ಯಾಟರ್ನ ಇಡ್ಲಿ ಕೂಡ ಹಾಕೋಬೋದು, ಬಟ್ ಬಾಳೆ ಎಲೆ ಟೇಸ್ಟು ಫ್ಲೇವರು ಅದೆಲ್ಲ ಎನ್ಹಾನ್ಸಾಗಿ ಆಗಿರೋಲ್ಲ, ಟೇಸ್ಟ್ ಕೂಡ ಅಷ್ಟು ಬರೋದಿಲ್ಲ. ಇದು ಟ್ರೆಡಿಷ್ನಲ್ ಮೆಥಡು. ಬಾಳೆ ಎಲೆ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಆದಷ್ಟು ಯೂಸ್ ಮಾಡ್ಕೊಳ್ಳಿ ಎಲ್ಲರೂ ಸಿಕ್ಕಿದ್ರೆ ಇದ್ದರೆ. ಬಟ್ ಬಾಳೆ ಎಲೆ ಯೂಸ್ ಮಾಡಿದಷ್ಟು ನಮ್ಮ ಹೆಲ್ತಿಗೆ ಒಳ್ಳೇದಲ್ವ, ಹಾಗಾಗಿ ಸ್ವಲ್ಪ ಟ್ರೈ ಮಾಡಿ ಈ ಥರದ್ದೆಲ್ಲ ರೆಸಿಪೀಸ್ನ. ನೋಡಿ ಅದನ್ನ ಸ್ಟೀಮ್ ಮಾಡೋಕ್ಕೆ ಇಡಬೇಕು. ಅಂದರೆ ಬ್ಯಾಟರ್ನ ಇವಾಗ ಫಿಲ್ ಮಾಡಿಬಿಟ್ಟು ನೋಡಿ ಫಿಲ್ ಮಾಡ್ತಿದ್ದಾರೆ ಅಮ್ಮ. ಇವಾಗ ಆ ಥರ ಕೊಟ್ಟೆ ಥರ ಮಾಡ್ಕೋಬೇಕು. ಬಾಳೆ ಎಲೆನ ಒಲೆ ಮೇಲೆ ಸ್ವಲ್ಪ ಬಾಡಿಸ್ಬಿಟ್ಟು ಅದನ್ನು ಈ ಥರ ಒಂದು ಕೊಟ್ಟೆ ಥರ ಹಿಂದ್ಗಡೆ ಕಟ್ಟಿ ಅದು ಮೇಲ್ಗಡೆ ಒಂದು ಲಾಕ್ ಮಾಡಿದರೆ ಮುಗೀತು ಅಷ್ಟೇ.
ಒಳಗಡೆ ನೀಟಾಗಿ ಸ್ಟೀಮಾಗಿ ಕುಕ್ ಆಗಿರುತ್ತೆ. ಇದು ಸ್ವಲ್ಪ ಕಟ್ಟೋದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬ್ಯಾಟರ್ ಹೊರಗಡೆ ಬರೋ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ನನಗೆ ಅಮ್ಮ ಮಾಡಿಕೊಡ್ತಾರೆ, ಸೊ ಅಮ್ಮ ಎವ್ರಿ ಟೈಮ್ ಬಂದಾಗೂ ಇದನ್ನು ಮಾಡಿಸ್ಕೊತೀವಿ. ನಾನು ಒಂದು ಸಲ ಟ್ರೈ ಮಾಡಿಲ್ಲ, ನೆಕ್ಸ್ಟ್ ಯಾವುದು ಟ್ರೈ ಮಾಡಿದರೆ ಅದರೂ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ಎವ್ರಿ ಟೈಮ್ ಅಮ್ಮ ಬಂದರೆ ಪಕ್ಕ ಈ ಥರದ್ದೆಲ್ಲ ಟ್ರೆಡಿಷನಲ್ ಫುಡ್ ಏನಿರುತ್ತಲ್ಲ ಎಲ್ಲದೂ ಮಾಡಿಸ್ಕೊತೀವಿ. ನೋಡಿ ಇಷ್ಟರ ತನಕ ಫುಲ್ ಬ್ಯಾಟರ್ ಮಾತ್ರ ಹಾಕಬೇಡಿ, ಅದು ಅದೇ ಕುಕ್ ಆಗೋಕ್ಕೆ ಸ್ವಲ್ಪ ಒಳಗಡೆ ಸ್ಪೇಸ್ ಬೇಕು, ಅದಕ್ಕೋಸ್ಕರ ಜಾಸ್ತಿ ನೋಡಿ ಅದು ಆಲ್ರೆಡಿ ಜಾಸ್ತಿ ಆಗಿತ್ತು. ಸ್ವಲ್ಪ ಶೇಕ್ ಮಾಡಿ ಒಳಗಡೆ ಹಾಕ್ತಿದ್ದೀವಿ. ಸ್ವಲ್ಪ ಗ್ಯಾಪ್ ಇರಬೇಕು, ಅಂದರೆ ಆ ಬ್ಯಾಟರ್ಗೂ ನಾವು ಮೇಲ್ಗಡೆ ಕಟ್ಟೋದಕ್ಕೂ ಟೈಟಾಗಿ ಕಟ್ಬಿಟ್ರೆ ಒಳಗಡೆ ನೀಟಾಗಿ ಕುಕ್ ಆಗಲ್ಲ ಮತ್ತು ಓಪನ್ ಆಗಿಬಿಡುತ್ತೆ. ಕುಕ್ ಆಗೋ ಟೈಮಲ್ಲಿ ಗ್ಯಾಸ್ ಥರ ಫಾರ್ಮ್ ಆಗಿಬಿಟ್ಟು ಒಳಗಡೆ ಪ್ಯಾಕೆಟ್ ಓಪನ್ ಆದರೂ ಆಗ್ಬಾರ್ದು ಚಾನ್ಸಸ್ ಇರುತ್ತೆ, ಲೀಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಪ್ರೊಸೆಸ್ ಸ್ವಲ್ಪ ನೀಟಾಗಿ ಇಬ್ಬರು ಬೇಕಾಗುತ್ತೆ, ಒಬ್ಬರು ಕೈಲಿ ಸ್ವಲ್ಪ ಕಷ್ಟ ಕಟ್ಟೋದಲ್ಲ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಟೈಟ್ ಮಾಡಿ ಕಟ್ಕೊಳ್ಳಿ. ಅಮ್ಮ ಅದು ಬಾಳೆಗೊನೆದು ಇದು ಬರುತ್ತಲ್ಲ ಅದರಲ್ಲೇ ಕಟ್ತಾ ಇದ್ದಾರೆ, ಗಟ್ಟಿ ಇರುತ್ತೆ ಅಂತೇಳ್ಬಿಟ್ಟು ಅದೇ ಇದರಲ್ಲೇ ಕಟ್ತಾ ಇರೋದು. ನೀವು ಬೇಕಿದ್ರೆ ದಾರ ಯೂಸ್ ಮಾಡ್ಕೊಂಡು ಕಟ್ಬೋದು ಅದನ್ನ ಎಡ್ಜಸ್ನ. ನೋಡಿ ಇಷ್ಟೇ ಫಿನಿಶ್ ಆಯಿತು. ಇವಾಗ ಇದನ್ನ ಮಾಡ್ಕೊಂಡು ಸ್ಟೀಮ್ ಮಾಡೋಕ್ಕಿಟ್ರೆ ಆಯಿತು ಅಷ್ಟೇ. ಈಗ ನೋಡೋಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ತುಂಬ ಟೈಮ್ ಹಿಡಿಯುತ್ತೆ ಅದು ಕಟ್ಟೋದು ಎಲ್ಲ. ಒಂದು ಸ್ವಲ್ಪ ಗೊತ್ತಾಗಿಲ್ಲ ಅಂದ್ರೂ ಹೇಳ್ದಂಗೆ ಬ್ಯಾಟರೆಲ್ಲ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನ್ ವೆಜ್ಜಿಗೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಚಿಕನ್ಗೆ ಮಟನ್ಗೆಲ್ಲ ಸೂಪರಾಗಿ ಅನಿಸುತ್ತೆ. ಫಿಶ್ ಸಾರಿಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಬಟ್ ಮಟನ್ ಚಿಕನ್ಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸತಿ ಟ್ರೈ ಮಾಡಿ. ಈ ನಮ್ಮ ಕಡೆ ಇಲ್ಲಿ ನಾನು ನೋಡ್ದಂಗೆ ಧಾರವಾಡ ಹುಬ್ಳಿಯಲ್ಲೆಲ್ಲ ಮಾಡಿಲ್ಲ ಯಾರೂ, ಲೈಕ್ ನಾನು ನೋಡಿಲ್ಲ. ಈ ಥರ ಮಾಡಲ್ಲ, ಅವ್ರದ್ದೇ ಬೇರೆ ಮೆಥಡ್ ಇರುತ್ತೆ. ಇದು ನಮ್ಮ ಮಲೆನಾಡು ಸೈಡಲ್ಲಿ ಮಾಡೋವಂಥ ರೆಸಿಪಿ ಇದು. ಹಾಗಾಗಿ ನಿಮಗೂ ತೋರಿಸೋಣ ಈ ಕಡೆಯವರಿಗೆಲ್ಲ ಅಂತೇಳ್ಬಿಟ್ಟು ಮಾಡಿದೆ ವಿಡಿಯೋನ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ ಇಷ್ಟೇ, ಬಟ್ ಒಬ್ಬರ ಕೈಯಲ್ಲಿ ಮಾತ್ರ ಆಗಲ್ಲ ಇದು ಕಟ್ಟೋಕ್ಕೆ ಎಲ್ಲ. ಸೊ ಇಬ್ಬರು ಹೆಲ್ಪ್ ಬೇಕೇ ಬೇಕು. ಸ್ವಲ್ಪ ಕಟ್ಟೋದು ಹೆಚ್ಚು ಕಮ್ಮಿ ಆದರೂ ಹೇಳ್ದಂಗೆ ಓಪನ್ ಆಗಿ ಅಲ್ಲೆಲ್ಲ ಬ್ಯಾಟರ್ ಸ್ಪ್ರೆಡ್ ಆಗ್ಬಿಡುತ್ತೆ ಸ್ಟೀಮ್ ಮಾಡೋಕ್ಕಿಟ್ಟಾಗ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಇಷ್ಟ ಆಗೋಯ್ತು ಇವಾಗ. ಬಟ್ ಟೈಟ್ ಕಟ್ಟಬೇಕು, ತುಂಬ ಟೈಟ್ ಕಟ್ಟಬೇಕು. ನಾವು ಅಷ್ಟು ಈಸಿ ಎಲೆ ಅಂತ ಅನ್ಕೋತೀವಿ, ಬಟ್ ಕಟ್ಟೋಕ್ಕಾಗಲ್ಲ, ಅದು ಎಳೆಯೋಕ್ಕೆ ಆಗಲ್ಲ. ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು. ಅಂದರೆ ಆಲ್ರೆಡಿ ಬ್ಯಾಟರ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಕಟ್ಟೋಕ್ಕಾಗೋದಿಲ್ಲ. ಒಂದು ಕಡೆ ಮಾಡಿದರೆ ಹಿಂದ್ಗಡೆಯಿಂದ ವೆಯ್ಟಿಗೆ ಬಿದ್ದೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ನೋಡಿ ಇಷ್ಟ ಇವಾಗೆಲ್ಲ ಆಯಿತು. ಬ್ಯಾಟರೆಲ್ಲ ಫಿಲ್ ಮಾಡಿ ಸ್ಟೀಮ್ ಮಾಡೋಕ್ಕೆ ಇಡಬೇಕು. ಸ್ಟೀಮ್ ಮಾಡೋಕ್ಕೆ ಒಂದು 25 ಮಿನಿಟ್ಸ್ ಬೇಕಾಗತ್ತೆ. 25 ಮಿನಿಟ್ಸ್ ಅಂತೂ ಬೇಕು. ನೋಡ್ಕೊಂಡು ಮಾಡ್ಕೊಳ್ಳಿ, ಬಿಕಾಸ್ ಅದು ಜಾಸ್ತಿ ಇರೋದ್ರಿಂದ ಒಂದು 25-30 ಮಿನಿಟ್ಸ್. ಅಂದರೆ ಒಬ್ಬೊಬ್ರದ್ದು ಫ್ಲೇಮ್ ಮೇಲೂ ಡಿಪೆಂಡ್ ಆಗುತ್ತೆ. ಒಲೆ ಮೇಲೆಲ್ಲ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಲೈಕ್ ಇಟ್ಬಿಟ್ಟು ಸುಮ್ಮನೆ ಆರಾಮ್ ಹೋಗಿ ಇದು ಮಾಡ್ಕೋಬೋದು, ಅಂದರೆ ಲೋ ಫ್ಲೇಮ್ ಮಾಡಿಬಿಟ್ಟು ಅದನ್ನು. ಗ್ಯಾಸ್ ಮೇಲೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ ಅಕ್ಕಿ ಯಾಕೆ ಹಾಕಿದ್ದೀವಿ ಅಂದರೆ ಅದು ಅನ್ನ ಆಗಬೇಕು. ಅನ್ನ ಆದರೆ ಕಡುಬು ಬೆಂದಿದೆ ಅಂತ ಅರ್ಥ. ಅದಕ್ಕೋಸ್ಕರ ಅಕ್ಕಿ ಹಾಕಿ ಮಾಡೋದು. 20-25 ಮಿನಿಟ್ಸ್ ಆದಮೇಲೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಕುಕ್ ಆಗಿದೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಎಲೆದು, ಫುಲ್ ಟೋಟಲ್ ಎಲೆದು ಚೇಂಜ್ ಆಗುತ್ತೆ. ನೋಡಿ ನಾನು ಇವಾಗ ಇಟ್ಟಿದ್ದೀನಿ. ನನ್ನ ಗ್ಯಾಸಲ್ಲಿ ಟೈಮರ್ ಕೂಡ ಇದೆ, ಅದು ನೆಕ್ಸ್ಟ್ ಇನ್ನೊಂದು ಸತಿ ತೋರಿಸ್ತೀನಿ. ಸೊ ಹಾಗಾಗಿ ನಾವು ಟೈಮರ್ ನೋಡಬೇಕು ಅಂತಿಲ್ಲ, ಅದೇ ರಿಮೈಂಡ್ ಮಾಡುತ್ತೆ ಇಷ್ಟೊತ್ತಾಯಿತು ಅಂತೇಳ್ಬಿಟ್ಟು. ನಾನು ಅದೊಂದು ವೀಡಿಯೋ ಎಕ್ಸ್ಟ್ರಾ ಮಾಡಿ ಹಾಕ್ತೀನಿ. ನೋಡಿ ಈಗ ನಮ್ಮದು ಎಕ್ಸಾಕ್ಟ್ 25 ಮಿನಿಟ್ಸಲ್ಲೇ ಆಗಿದೆ ಕಡುಬು. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.